ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಶುಕ್ರವಾರ ಸಂಜೆ ಕ್ಲಿಪ್ಪಿಂಗ್ ಆಗಿರುತ್ತೆ. ಸಂಜೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ಕ್ಲೀನಾಗಿ ರೆಡಿಯಾಗಿಬಿಟ್ಟು ದೇವ್ರ ದೀಪ ಹಚ್ಕೊಂಡು ಮತ್ತೆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ನಮ್ಮ ಮನೇಲಿ ಪ್ರತಿದಿನ ಪ್ರತಿ ವಾರನೂ ಕೂಡ ಪೂಜೆ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಸಂಜೆ ಮಿಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಹಂಗಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದುಬಿಟ್ಟು ತರಲೆ ಸುಬ್ಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆಟ ಮುಗಿಸ್ಕೊಂಡು ಬಂದು ಮತ್ತು ಒಳಗೂ ಕೂಡ ಆಟ ಆಡ್ತಾ ಇದ್ದಾನೆ. ಮತ್ತು ಧನ್ವಿ ಬಂದುಬಿಟ್ಟು ಪೂಜೆ ಮಾಡಿರಿ ಅಂತ ಹೇಳಿದೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾನೆ. ಧನ್ವಿನೂ ಕೂಡ ಬಂದು ಜಾಯ್ನ್ ಆದ. ಮತ್ತೇನಂತ ಅಂದರೆ, ಪ್ರತಿದಿನ ಈ ರೀತಿ ಮನೆಯಲ್ಲಿ ಒಂದು ಪೂಜೆ ಆಗಲಿ ಅಥವಾ ಏನೇ ಒಂದು ಒಳ್ಳೆ ಕಾರ್ಯ ಆಗಲಿ ಮಾಡೋದ್ರಿಂದ ಮಕ್ಕಳಿಗೆ ಅದೊಂದು ರೀತಿ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ಏಕೆಂದರೆ ದಿನ ಯಾವ ಮನೇಲಿ ನಿತ್ಯ ಪೂಜೆ ಅಥವಾ ಪುನಸ್ಕಾರ, ಏನೋ ಒಂದು ಹಿರಿಯರಿಗೆ ಗೌರವ ಕೊಡೋದಾಗಲಿ ಅಥವಾ ಶ್ರದ್ಧೆ ಭಕ್ತಿ ಆಗಲಿ ಮತ್ತು ವಿದ್ಯೆ ಆಗಲಿ, ಒಂದು ಬೇರೆಯವ್ರನ್ನ ಕಂಡಾಗ ಗೌರವ ಕೊಡೋದಾಗಲಿ ಮಾಡ್ತಿರ್ತಾರೋ ಯಾವ ಮನೇಲಿ, ಅಥವಾ ಅವ್ರ ತಂದೆ ತಾಯಿಗಳು ಯಾರು ಮಾಡ್ತಾ ಇರ್ತಾರೋ ಮಕ್ಕಳಿಗೂ ಕೂಡ ಅದೇ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾವು ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನು ಮಕ್ಕಳು ನೋಡಿ ಕಲಿಯೋದು ತುಂಬಾ ಜಾಸ್ತಿ ಇರುತ್ತೆ. ನಾವು ಹೇಳೋದು ಈ ಬಾಯಲ್ಲಿ ಹೇಳೋದನ್ನ ಅವ್ರು ಕೇಳಿಸ್ಕೊಳಲ್ಲ. ನಾವು ಯಾವ ರೀತಿ ಮಾಡ್ತಾ ಇರ್ತೀವೋ ಅದನ್ನು ಮಾತ್ರ ಅವರು ತಗೊಳ್ತಾ ಇರ್ತಾರೆ. ಅಂದರೆ ನಾವು ಒಳ್ಳೇದು ಮಾಡಿದ್ರೆ ಅವರು ಕೂಡ ಒಳ್ಳೇದನ್ನ ಮಾಡ್ತಾರೆ, ನಾವು ಕೆಟ್ಟದನ್ನ ಮಾಡಿದ್ರೆ ಅವರು ಕೂಡ ಕೆಟ್ಟದನ್ನ ಮಾಡ್ತಾರೆ. ಈ ಯಥಾ ರಾಜ ತಥಾ ಪ್ರಜೆ ಅನ್ನೋ ಗಾದೆ ಮಾತಿದ್ದಂಗೆ, ರಾಜ ಹೇಗೆ ಮಾಡ್ತಿರ್ತಾರೋ ಆ ರಾಜ್ಯದಲ್ಲಿರೋ ಪ್ರಜೆಗಳು ಸಹ ಆ ಥರನೇ ಮಾಡ್ತಿರ್ತಾರೆ. ಈ ಮನೆ ಅಂದರೂ ಕೂಡ ಒಂದು ರೀತಿ ರಾಜ್ಯನೇ, ಮಕ್ಕಳು ಕೂಡ ಒಂದು ರೀತಿ ಪ್ರಜೆಗಳಿದ್ದಂಗೆನ. ನನ್ನ ರಾಜ್ಯದಲ್ಲಿ ರಾಜ ಮತ್ತು ರಾಣಿ ಯಾವ ರೀತಿ ತನ್ನ ಪ್ರಜೆಗಳನ್ನ ಅಥವಾ ರಾಜ್ಯವನ್ನು ಕಾಪಾಡ್ತಾರೋ ಅದೇ ರೀತಿ ನಾವು ಕೂಡ ನಮ್ಮ ಮನೆಯಲ್ಲಿ ಮಕ್ಕಳನ್ನ ಸೇಫಾಗಿ ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗೆ ರಾಜ ರಾಣಿ ಯಾವ ರೀತಿ ಮಾಡ್ತಿರ್ತಾರೋ ಅದೇ ರೀತಿ ಪ್ರಜೆಗಳು ಕಲಿತಾರೋ, ಹಂಗೆ ಈ ಮಕ್ಕಳು ಅಷ್ಟೇ ಮನೆಯಲ್ಲಿ ತಂದೆ ತಾಯಿ ಯಾವ ಥರ ಮಾಡ್ತಾ ಇರ್ತಾರೆ ಅದನ್ನೇ ಅವರು ನೋಡಿ ನೋಡಿ ಕಲಿತಾ ಇರ್ತಾರೆ. ಅವ್ರು ಸುಳ್ಳು ಹೇಳ್ಬಾರ್ದು ಅಂದರೆ ನಾವು ಕೂಡ ಸುಳ್ಳು ಹೇಳ್ಬಾರ್ದು, ಅದೇ ರೀತಿ ಫಾಲೋ ಆಗಬೇಕು. ಮತ್ತು ಇದು ಸಾಟರ್ಡೆ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಸ್ಕೂಲಿಗೆ ರೆಡಿಯಾಗಿ ನನ್ನ ಮಕ್ಕಳಿದ್ದಾನೆ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಇನ್ ಅಡ್ವಾನ್ಸ್ ಅಂತ ವಿಶ್ ಮಾಡ್ತಿದ್ದಾನೆ. ಮತ್ತು ಹೋದ್ರು ಮಾಡಿಬಿಟ್ಟು ಮತ್ತೆ ಬಂದರು ಸ್ಕೂಲಿಂದ ಬಂದಾದಮೇಲೆ ಈ ರೀತಿ ಅವ್ರ ಮ್ಯಾಮು ಸ್ಕೂಲಲ್ಲಿ ಫಾದರ್ಸ್ ಡೇ ಪ್ರಯುಕ್ತ ಮಾಡಿಸಿದ್ರಂತೆ. ಹಂಗಾಗಿ ತಗೋ ಮಮ್ಮಿ ಪಪ್ಪಂಗೆ ವಿಶ್ ಮಾಡ್ಬೇಕು ನಾನು ಅಂತ ಹೇಳ್ತಾ ಇದ್ದ. ಹಂಗಾಗಿ ನಾನು ಸ್ವಲ್ಪ ಆಟ ಆಡಿಸ್ಬಿಟ್ಟು ತಗೊಂಡೆ. ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಬಂದಾದಮೇಲೆ ಯೂನಿಫಾರ್ಮ್ನ ವಾಶ್ ಮಾಡೋಣ ಅಂತ ಅಂದ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ. ಸೋಪಿನ ಪೌಡ್ರು ಮತ್ತು ಫಸ್ಟ್ ಯೂನಿಫಾರ್ಮ್ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಯೆಲ್ಲೋ ಕಲರು ಮತ್ತು ಪಿಂಕ್ ಕಲರು ಹಾಕ್ಕೊತಾ ಇದ್ದೀನಿ. ಯೂನಿಫಾರ್ಮ್ನ ಒಗೆದ್ಬಿಟ್ರೆ ಫಸ್ಟು, ಮತ್ತು ಲಂಚ್ ಬಟ್ಟೆಗಳ್ನು ಶೂಗಳ್ನು ಮಕ್ಕಳೇ ತೊಳ್ಕೊತಾರೆ ಅಂತ ಹೇಳಿ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಬರ್ಬೇಕಾದ್ರೆ ಜಾಮೆಟ್ರಿ ಬಾಕ್ಸ್ ಕೂಡ ತೊಗೊಂಬಂದಿದ್ರು. ಈ 280 ರುಪೀಸ್ ಅಂತೆ, ಕ್ಯಾಲ್ಸಿ ಇದೆ ಅಂತ ಹೇಳಿ ನನ್ನ ಮಗ ಇಷ್ಟಪಟ್ಟಿದ್ದ, ಭಾಳ ದಿನಗಳಿಂದ ಕೇಳ್ತಾ ಇದ್ದ, ಅದಕ್ಕೆ ತೊಗೊಂಡು ಬಂದಿದ್ದಾಯಿತು. ಅವತ್ತು ಲಾಗನ್ನು ಮಾಡಲಿಲ್ಲ ನಾನು ಮುಂದಕ್ಕೆ. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಬಟ್ಟೆಗಳ್ನೆಲ್ಲ ಎತ್ಕೊಂಡು ಬಂದಿದ್ದೆ ಭಾನುವಾರ. ಸ್ಯಾಟರ್ಡೆ ಒಗ್ದಾಕಿದ್ನಲ್ವ, ಮಳೆ ಬಂದಿದ್ದರಿಂದ ಬಟ್ಟೆ ಎತ್ಕೊಂಡಿರಲಿಲ್ಲ. ಹಾಗಾಗಿ ಸಂಡೇ ತೊಗೊಂಡು ಬಂದು ನನ್ನ ಮಗಳನ್ನ ಮಡ್ಚು ಅಂತ ಹೇಳ್ತಾ ಇದ್ದೆ. ಇಬ್ಬರು ಮಡ್ಚುತ್ತಾಯಿದ್ರು. ಆಮೇಲೆ ಸಾಕ್ಸನ್ನೆಲ್ಲ ಫಸ್ಟ್ ಎತ್ತಿಟ್ಬಿಡ್ತೀವಿ. ಯೂನಿಫಾರ್ಮನ್ನು ಸೈಡಿಗೆ ಎತ್ತಿಟ್ಬಿಟ್ರೆ ಅಣ್ಣ ಐರನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಐರನ್ ಮಾಡೋಕ್ಕೆ ಕೊಟ್ಬಿಟ್ಟು ಇವನ್ನೆಲ್ಲ ಸಾಕ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದ. ಸಾಕ್ಸನ್ನ ಸೈಡಿಗೆ ಇಟ್ಬಿಡ್ತಾನೆ ಎಲ್ಲ. ಇವಂದು 4, ಇವಂದು 2 ಜೊತೆ, ಅವ್ನ 2 ಜೊತೆ ಎಲ್ಲ ಸಾಕ್ಸನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಇವನು ಧನ್ವಿ ಐರನ್ ಮಾಡ್ಕೊತಾ ಇದ್ದ. ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ಇವಾಗಲೇ ಹೇಳ್ಕೊಡೋದ್ರಿಂದ ಮಕ್ಕಳು ಒಂದು ರೀತಿ ಎಲ್ಲ ಹಾಸ್ಟೆಲ್ದಾಗ ಸೇರ್ಕೊಂಡಾಗಲೂ ಕೂಡ ಅವ್ರಿಗೆ ನಮಗೆ ಕೆಲಸ ಆಯ್ತಪ್ಪ, ನಮಗೆ ಮಾಡೋಕ್ಕೆ ಬರೋಲ್ಲ ಅಥವಾ ಅಯ್ಯೋ ಹೊರೆ ಆಗುತ್ತಪ್ಪ ಅನ್ನೋ ಟೆನ್ಷನ್ನು ಇರಲ್ಲ ಅವ್ರಿಗೆ. ಮತ್ತು ನಮಗೂ ಕೂಡ ಎಲ್ಲನ ಇರಲಿ ಬಿಡು, ಆರಾಮಾಗಿರ್ತಾರೆ ಅಂತ ನಾವು ಕೂಡ ನಿರಾಳವಾಗಿರ್ಬೋದು. ಸೊ ಇವಾಗಲಿಂದ ಕಲಿತಾ ಹೋದರೆ ತುಂಬ ದೊಡ್ಡ ವ್ಯಕ್ತಿಗಳಾಗಿ ಮುಂದಕ್ಕೆ ರೂಪುಗೊಳ್ತಾರೆ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಕೆಲಸಗಳ್ನ ಹೇಳ್ತಾಯಿದ್ರೆ ಅವರಿಗೂ ಕೂಡ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ನಮ್ಮನ್ನು ಸಾಕಲಿಕ್ಕೆ, ಅಥವಾ ನಮ್ಮ ಅಪ್ಪ ಅಜ್ಜಿ ಎಷ್ಟು ಕೆಲಸ ಮಾಡ್ಕೊಂಡು ಬರ್ತಾರೆ ಹೊರಗಡೆಯಿಂದ. ನಮ್ಮಮ್ಮ ಮನೆಗಿದ್ರೂ ಕೂಡ ಕೂತ್ಕೊಳಲ್ಲ, ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರು ಕೂಡ ಒಂದು ರೀತಿ ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಏಕೆಂದರೆ ಅವರಿಗೂ ಕೈ ಕಾಲು ನೋವಾಗ್ತಾವಲ್ವ ಕೆಲಸ ಮಾಡೋದ್ರಿಂದ. ಸ್ವಲ್ಪನಾಗಲಿ ನೋವು ಪೇಯ್ನ್ ಆಗುತ್ತಲ್ವ, ಅವರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಬೆಲೆ ಏನಂತ. ಮುಂದೊಂದು ದಿನ ದೊಡ್ಡವರಾದಾಗಲೂ ಕೂಡ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ಮತ್ತು ಏನೇ ಆಗಲಿ ಅದ್ರ ಬೆಲೆ ಗೊತ್ತಿರುತ್ತಲ್ವ, ಹಾಗಾಗಿ ಸ್ವಲ್ಪ ಯಾವಾಗಲೂ ಅಷ್ಟೇ ಒಳ್ಳೆಯರಾಗೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಬೇಕಾದ್ರೇ ಅಥವಾ ನಾವು ಮಾಡಿಲ್ದಾಗಲಿ ಕೇಳ್ತಾಯಿದ್ರೆ ಚಿಕ್ಕ ಕೆಲಸಗಳು ತುಂಬ ದೊಡ್ಡ ಕೆಲಸ, ದೊಡ್ಡ ಟಾಸ್ಕ್ ಅಂತ ಏನಿಲ್ಲ.
ಅಂತ ಹೇಳ್ತಾ ಇದ್ದರೆ ಮಕ್ಕಳು ತಾನಾಗಿಯೇ ಕಲ್ತ್ಕೊಳ್ತಾ ಹೋಗ್ತಾರೆ. ಇಲ್ಲಾಂದರೆ ಮುಂದಕ್ಕೂ ದೊಡ್ಡವರಾದಾಗಲೂ ಕೂಡ ನಾನು ಮಾಡಲ್ಲ. ನಾವು ಒಂದು ವೇಳೆ ಕೆಲಸ ಹೇಳಿರೋ ದೊಡ್ಡವರಾದಾಗ ಈಗ ಮಾಡಲಿಲ್ಲ ಅಂದರೆ ಮುಂದಕ್ಕೂ ಕೂಡ ಮಾಡಲ್ಲ. ಸೊ ಅದರಿಂದ ಇವಾಗಲೇ ಹೇಳಿ ಹೇಳಿ ಕಲಿಸ್ತಾ ಹೋಗಬೇಕು. ನೋಡಿ, ನಾನು ಕಡಲೆಕಾಯಿನ ಸುಲ್ಕೊಳಕ್ಕೆ ನನ್ನ ಮಗನ ಜೊತೆ ಬಂದೆ. ಏಕೆಂದರೆ ನಾನು ಒಬ್ಬನೇ ಸುಲಿತಾ ಇದ್ನಲ್ವ, ಪಾಪ ಅನ್ನಿಸ್ತು, ಸ್ವಲ್ಪ ಚಿಕ್ಕವನಿದ್ದಾನೆ, ಅದಕ್ಕೆ ನಾನು ಕೂಡ ಬಂದೆ. ಹಂಗಾಗಿ ಇಬ್ಬರು ಸುಲ್ಕೊಳ್ತಾ ಇದ್ದೀವಿ. ಸುಲಿದು ಎತ್ತಿಡೋಣ ಸ್ವಲ್ಪ ಅಂತ ಅಂದ್ಕೊಂಡೆ. ಇಲ್ಲ ಆಗಲ್ಲ, ಮತ್ತು ಒಂದು ವಾರ ಫುಲ್ ಬರಬೇಕಲ್ವಾ, ಪುಳಿಯೋಗರೆಗೆ, ಚಿತ್ರಾನ್ನಕ್ಕೆ, ಇದಕ್ಕೆಲ್ಲ ಬರಬೇಕಲ್ವ. ಹಂಗಾಗಿ ನಮ್ಮ ಮನೆಯವ್ರು ಕೂಡ ಬಂದರು. ಅಷ್ಟರೊಳಗೆ ನಾನು ಸುಲಿತೀನಿ ಸ್ವಲ್ಪ ಅಂದರು. ಬೇಡ ಬಿಡ್ರಿ, ಪಾಪ ಸುಸ್ತಾಗಿದ್ದೀರಾ ಅಂತ ಅಂದರು ಕೂಡ ಜಾಯ್ನ್ ಆದರು ನಮ್ಮ ಜೊತೆ. ಫ್ಯಾಮಿಲಿ ಅಂದರೆ ಹಿಂಗೇನ, ಎಲ್ಲರೂ ಕೂಡ ಒಬ್ಬರು ಕೂತ್ಕೊಂಡಿರೋಣ, ಒಬ್ಬರು ಕೆಲಸ ಮಾಡೋಣ ಅಂತ ಅನ್ನೋದೇನಿಲ್ಲ. ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಇವರೇ ಅಲ್ಲ, ನಮ್ಮ ಮಾವ ಆಗಲಿ ಯಾರೇ ಆಗಲಿ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಅಂದರೆ ತುಂಬಾ ಎಲ್ಲರೂ ಜಾಯ್ನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ರೀತಿ ಅವ್ರ ಗುಣಗಳೇ ಇವ್ರಿಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ನಾನಿವಾಗ ಗೆಣಸು ಬೇಯಿಸೋದಕ್ಕೆ ಬೇಗ ಬೇಗ ಕಡಲೆಕಾಯಿ ಸುಲಿದಾಯಿತು, ಗೆಣಸು ಬೇಯಿಸೋದಕ್ಕೆ ಬಂದೆ. ಗೆಣಸು ರೆಡಿ ಮಾಡಿಕೊಂಡು ಮತ್ತು ಕಾಯಲ್ಲಿ ಮಾಡಿಬಿಡೋಣ, ಅದಕ್ಕೆ ತಂದಿದ್ರು ಮನೆಯವರು. ಹಂಗಾಗಿ ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಬೇಯಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಕಾಯಿ ಇರಲಿಲ್ಲ ಕಾಯಲ್ಲಿ ಮಾಡೋಕ್ಕೆ, ಹಂಗಾಗಿ ಕಾಯಿನ ಸುಲಿತಾ ಇದ್ದೀನಿ. ಒಂದು 5 ಕಾಯಿನ ಸುಲಿಸಿ ಇಟ್ಕೊಂಡ್ಬಿಡ್ತೀನಿ ನಾನು. ಈ ಸರಿ ಖಾಲಿಯಾಗಿತ್ತು, ಸೊ ಅದರಿಂದ ಸುಲಿದು ನಾನೇ ಸುಲ್ಕೊತಾ ಇದ್ದೀನಿ. ಮನೆಯವರಿದ್ದರು, ಮತ್ತು ಏನೋ ಕೇಸ್ ಬಂತು ಅಂತ ಹೇಳಿ ಅದೇ ಹೋದರು ಅವರು. ಸೊ ನಾನೇನ ಸುಲ್ಕೊತಾ ಇದ್ದೀನಿ ಅಷ್ಟೇ. ಹಿಂಗೆ ಆದಾಗ ನಾನು ಸುಲ್ಕೊಂಬಿಡ್ತೀನಿ, ಮಚ್ಚಿಂದ ಸುಲ್ಕೊಂಡು ಮತ್ತು ತುರ್ಕೊಳ್ತಾ ಇದ್ದೀನಿ ಕಾಯಿನ. ಒಂದು ಸ್ವಲ್ಪ ರಿಸ್ಕೇ ಆಗುತ್ತೆ. ಕಾಯಿ ಸುಲಿದಿರೋದಿದ್ದರೆ ಆರಾಮ್ ಅನಿಸುತ್ತೆ, ಬಟ್ ಸುಲಿದಿಲ್ಲ ಅಂದರೆ ನಾನೇ ಸುಲ್ಕೊಬೇಕು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಹೆಣ್ಮಕ್ಳು ಅಂದರೆ ಹಂಗೆ ಅಲ್ವ, ಎಲ್ಲ ಒಂದು ರೀತಿ ಎಲ್ಲದಕ್ಕೂ ಏನೇ ಬರಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ನಡಿತೀವಿ ಅಂದರೆ ಜೀವನ ಅನ್ನಂಗಿರುತ್ತೆ ನಮ್ಮ ಜೀವನಗಳು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಂಗೆ ಅಲ್ವಾ. ಎಲ್ಲ ನಮ್ಗೆ ಅದೇ ಬೇಕು ಇದೇ ಬೇಕು ಅಂದರೆ ಯಾರು ಎಲ್ಲಿಂದಲೂ ತಂದು ಕೊಡಲ್ಲ, ಅಥವಾ ನನಗೂ ಬರಲ್ಲ ಎಲ್ಲಿಂದಲೂ. ಸೊ ನಾನು ಕೇಳೋಕ್ಕೂ ಆಗಲ್ಲ ಅವ್ರನ್ನ. ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಇದೇ ಲೈಫ್ನ ಅಂದಮೇಲೆ ಅದಕ್ಕೆ ಹೊಂದ್ಕೊಂಡು ಹೋಗಬೇಕು. ನಮ್ಗೆ ಆ ಲಕ್ಸುರಿ ಲೈಫ್ ಬೇಕು, ಅದು ಬೇಕು ಇದು ಬೇಕು ಅಂದರೆ ಎಲ್ಲಿಂದಲೂ ಸಿಗೋಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಲ್ಲೇ ಜೀವನ ನಮಗೆ ತುಂಬ ತೃಪ್ತಿ ಕೊಡುತ್ತೆ ಅಂತ ನಂದು ಅಷ್ಟೇ. ನಾನು ಒಂದು ರೀತಿ ಆ ಗ್ರೂಪಿಗೆ ಸೇರಿದವಳೆ. ನನಗೆ ಅದೇ ಬೇಕು ಇದೇ ಬೇಕಂತ ಏನು ಆರ್ಡ್ರ್ ಮಾಡಲ್ಲ. ಮತ್ತು ಕಾಯಿ ಕೂಡ ರೆಡಿ ಆಯಿತು. ಇದರೊಳಗಡೆ ಬೆಲ್ಲ ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಕಾಯಲ್ದು, ಮತ್ತು ಡೈಜೆಷನ್ ಕೂಡ ನೀಟಾಗಿ ಆಗುತ್ತೆ. ಸೊ ಅದರಿಂದ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಬಂದರೆ ಕಾಯಲ್ಲಿ ಕೂಡ ರೆಡಿ ಆಗುತ್ತೆ. ಇದು ಸಿಂಗಲ್ ಹಂಗೆ ತಿನ್ನಲ್ಲ ನನ್ನ ಮಕ್ಕಳು, ಏನು ಬರೀ ಗೆಣಸನ್ನು ಬೇಯಿಸಿದ್ರೆ ತಿನ್ನಲ್ಲ. ಸೊ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾರೆ. ಸೊ ಅದರಿಂದ ಮಾಡಿದ್ದೀನಿ ಈ ರೀತಿ. ಮತ್ತು ರೈಸ್ ಕೂಡ ಇಟ್ಕೊಳ್ತಾ ಇದ್ದೀನಿ ನಾನು. ರೈಸ್ಗೆ ಇಟ್ಟಿರಲಿಲ್ಲ ಅಲ್ವಾ, ಸಾಂಬಾರಿದೆ ಅಂತ ಹೇಳಿ ರೈಸ್ಗೆ ಇಟ್ಟಿರಲಿಲ್ಲ. ಸೊ ಇವಾಗ ಇಟ್ಕೊಳ್ತಾ ಇದ್ದೀನಿ. ರೈಸ್ ಏನು ಬೇಗ ಆಗೋಗ್ಬಿಡುತ್ತೆ, ಮತ್ತು ಗೆಣಸು ಕೂಡ ಆ ಕಡೆ ಬೆಂದಿತ್ತು, ಅಲ್ಲಿ ಕೂಡ ಈ ಕಡೆ ರೆಡಿ ಆಯಿತು. ಹಂಗಾಗಿ ನನ್ನ ಮಗನಿಗೆ ಊಟ ಮಾಡು ಅಂತ ಹೇಳಿದೆ. ಹೊಟ್ಟೆ ಹಸಿವು ಹೊಂದಿದ್ದ ಮಧ್ಯಾಹ್ನ, ಏಕೆಂದರೆ ಸ್ವಲ್ಪ ನೀಟಾಗಿ ಊಟ ಮಾಡಿರಲಿಲ್ಲ. ಹಾಗಾಗಿ ಅವನು ಊಟ ಮಾಡ್ತಿದ್ದಾನೆ. ನಮ್ಮ ಮನೆಯವ್ರು ಬಂದಾಗ ನಾವು ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹಂಗಾಗಿ ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡಿದ್ದಾಯಿತು. ಮತ್ತು ಇದು ಸಿಂಕ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಇದು ಗುಂಡಿಗೆ ಕೂಡ ನೀರನ್ನೆಲ್ಲ ಹಾಕ್ಬಿಟ್ಟು ಮತ್ತು ಪಾತ್ರೆಗಳ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೆಳಿಗ್ಗೆಗೆ ರಿಸ್ಕ್ ಆಗೋಲ್ಲ. ಇಲ್ಲಾಂದರೆ ಮಕ್ಳಿಗೆ ತಿಂಡಿ ಮಾಡಬೇಕಲ್ವ, ತುಂಬ ಪಾತ್ರೆ ಅನಿಸುತ್ತೆ ರೆಡಿ ಮಾಡಲಿಲ್ಲ ಅಂದರೆ. ಸೊ ಅದರಿಂದ ಕ್ಲೀನಾಗಿ ರೆಡಿ ಮಾಡಿ ಇವಾಗ ಇಟ್ಬಿಟ್ಟು ಹೋಗ್ಬಿಟ್ರೆ ಬೆಳಗ್ಗೆಗೆ ಆರಾಮಾಗಿ ತಿಂಡಿ ಮಾಡ್ಕೋಬೋದು. ಇಲ್ಲಾಂದರೆ ಪಾತ್ರೆಗಳೆಲ್ಲ ಅಲ್ಲಿ ಇದ್ಬಿಟ್ರೆ ಕೆಲಸ ಆಗೋಲ್ಲ ನಂದು. ನೀರು ಕೂಡ ಇವಾಗಲೇ ಹಿಡ್ದಿಡ್ತಾ ಇದ್ದೀನಿ ನಾನು ಮಡಕೆಗೆ. ಮನೆ ಕ್ಲೀನಿಂಗ್ ಕೆಲಸ ಮಾಡಿಬಿಟ್ಟು ಊಟ ಕೂಡ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಮತ್ತೇನು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.